ಇನ್ನು ರಾಜ್ಯಾದ್ಯಂತ ಅಕಾಲಿಕ ಮಳೆಗೆ ಅನ್ನದಾತರು ಕಂಗಾಲಾಗಿದ್ದಾರೆ. ಬಿರುಗಾಳಿ ಸಹಿತ ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮವಾಗಿ ಪಪ್ಪಾಯಿ ಬೆಳೆ ನೆಲಕಚ್ಚಿರುವಂತಹ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಚಿತ್ರದುರ್ಗದ ಸಿದ್ದವನದುರ್ಗ ಗ್ರಾಮದ ರೈತ ಇದೀಗ ಕಣ್ಣೀರಿಡ್ತಾ ಇದ್ದಾರೆ. ಅಕಾಲಿಕ ಮಳೆಗೆ 20 ಲಕ್ಷಕ್ಕೂ ಅಧಿಕ ರೂಪಾಯಿ ನಷ್ಟಕ್ಕೆ ಸಿಲುಕಿದ್ದಾರೆ ರೈತ. ನಾವು ವಿಷ ಕೊಡುವಂತ ಪರಿಸ್ಥಿತಿ ಬಂದಿದೆ ಅಂತ ರೈತ ಕಣ್ಣೀರಿಟ್ಟಿದ್ದಾರೆ. ರೈತರ ಪರಿಸ್ಥಿತಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಹ ಪರಿಸ್ಥಿತಿ, ಹೀಗಾಗಿ ಕಣ್ಣೀರಿಡ್ತಾ ಇದ್ದಾರೆ. ಅಕಾಲಿಕ ಮಳೆಯಿಂದಾಗಿ ಸುಮಾರು 20 ಲಕ್ಷಕ್ಕೂ ಅಧಿಕ ಪ್ರಮಾಣದ ನಷ್ಟ ಆಗಿದೆ ಅಂತ ರೈತ ಕಣ್ಣೀರಿಟ್ಟಿದ್ದಾರೆ. ಕಳೆದ 2 ದಿನಗಳಿಂದ ಚಿತ್ರದುರ್ಗ ತಾಲೂಕಿನಲ್ಲಿ ಸುರಿದಂಥ ಧಾರಾಕಾರ ಮಳೆಗೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ನಾನೀಗ ಚಿತ್ರದುರ್ಗ ತಾಲೂಕಿನ ಸಿದ್ದವನದುರ್ಗ ಗ್ರಾಮದಲ್ಲಿದ್ದೀನಿ. ರೈತ ರಾಮಣ್ಣ ಅವರ ಜಮೀನಲ್ಲಿದ್ದೀನಿ. ಸುಮಾರು 2 ಎಕರೆಯಲ್ಲಿ ಬೆಳೆದಿದ್ದಂಥ ಪಪ್ಪಾಯಿ ಸಂಪೂರ್ಣ ನೆಲಕ್ಕೆಚ್ಚಿರ್ತಕ್ಕಂಥದ್ದು. ಯಾಕಂತಂದರೆ ಮೊನ್ನೆ ಸುರಿದಂಥ ತಡರಾತ್ರಿ ಸುರಿದಂತಹ ಅಕಾಲಿಕ ಮಳೆಯಿಂದಾಗಿ, ಅದರಲ್ಲೂ ಆಲಿಕಲ್ ಮಳೆಯಿಂದಾಗಿ ಸಂಪೂರ್ಣವಾಗಿ ಬೆಳೆ ನಷ್ಟವಾಗಿದೆ. ಇನ್ನೇನು ಒಂದು 10-15 ದಿನ ಆದರೆ ಕೈಗೆ ಬೆಳೆ ಸಿಗ್ತಾಯಿತ್ತು. ಒಂದು ಪಪ್ಪಾಯಿ ಹಣ್ಣು ಮಾರಾಟ ಮಾಡ್ತಾಯಿದ್ರು. ಲಾಭದ ನಿರೀಕ್ಷೆಯಲ್ಲಿದ್ದರು ರೈತರು. ರಾಮಣ್ಣ ಅವರು ಏನಂತಂದರೆ ಸುಮಾರು 15-20 ಲಕ್ಷ ಖರ್ಚು ಮಾಡಿ ಬೆಳೆನ ಬೆಳೆದಿದ್ರು. ಏನೋ ಒಂದು ಬೇಸಿಗೆಯಲ್ಲಿ ಒಂದು ರೀತಿ ಅಲ್ಪ ಸ್ವಲ್ಪ ಏನಾದ್ರೂ ಲಾಭ ಕಾಣ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದರು. ಆದರೆ ಅಕಾಲಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.